ಮಳೆಗಾಲ ಹತ್ರ ಬಂದಾಗೆ ಮುಖ್ಯವಾಗಿ ಮಾಡಬೇಕಾದಂತ ಕೆಲಸ ನಾವು ಬುಡವನ್ನು ಕ್ಲೀನ್ ಮಾಡುವಂಥದ್ದು ಮತ್ತೆ ಮಣ್ಣು ಏರಿಸಿ ಇಡುವಂಥದ್ದು. ಯಾಕೆ ಈ ರೀತಿ ಮಾಡಿ ಬುಡಕ್ಕೆ ಕೂಡ ಸ್ವಲ್ಪ ಹಾಕಿದ್ರೆ ಆಯ್ತು. ನಾವು ಬೋರ್ಡ್ ಸ್ಪ್ರೇ ಕೂಡ ಇದರಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಕಾಳುಮೆಣಸಿನ ಬಳ್ಳಿಯಲ್ಲಿ ಟಾಪ್ ಶೂಟ್, ಈಲ್ಡಿಂಗ್ ಬ್ರಾಂಚಸ್, ರನ್ನರ್ ಇದರ ವಿಶೇಷತೆ ಏನಂತ ಹೇಳಿ ನೋಡುವ. ಇಲ್ಲಿ ನೋಡಿ ಬೇರು ಬಂದಿದೆ ನೋಡಿ, ಇದರಲ್ಲಿ ಆಲ್ರೆಡಿ ಚೆನ್ನಾಗಿ ಬೇರು ಬಂದಿದೆ. ಈ ಜಾಗದಲ್ಲಿ ನಾವು ರೂಟ್ ಬಾಲ್ ಹಾಕಿಟ್ರೆ, ಇನ್ನೊಂದು ಬುಷ್ ಪೇಪರ್ನ ಬಗ್ಗೆ ನೀವೆಲ್ಲ ಕೇಳಿದಿರಿ. ಬುಷ್ ಪೇಪರ್ ಬೇರೆ ಅಂತಲ್ಲ, ಈ ಈಲ್ಡಿಂಗ್ ಬ್ರಾಂಚ್ ಉಂಟಲ್ಲ ಅದನ್ನು ಕಟ್ ಮಾಡಿ ತೊಟ್ಟೆಯಲ್ಲಿ ಅಥವಾ ದೊಡ್ಡ ಪಾಟಲ್ಲಿ ಹಾಕಿದ್ರೆ ಅದೇ ಬುಷ್ ಪೇಪರ್. ಮಳೆಗಾಲ ಹತ್ರ ಬಂದ ಕೂಡಲೇ ಕಾಳುಮೆಣಸು ಮತ್ತೆ ಅಡಿಕೆ ತೋಟದಲ್ಲಿ ತುಂಬಾ ಕೆಲಸ ಇರ್ತದೆ. ಇದು PVC ಪೈಪಿನಲ್ಲಿ ಕಾಳುಮೆಣಸಿನ ಬಳ್ಳಿಗಳನ್ನು ಮಾಡಿದ್ದು. ಅಡಿಕೆ ಗಿಡಗಳಿಗೂ ಕೂಡ ಕಾಳುಮೆಣಸಿನ ಬಳ್ಳಿಗಳನ್ನು ಬಿಟ್ಟಿದ್ದೇನೆ. ನಾವು ಬೋರ್ಡೋ ಸ್ಪ್ರೇ ಕೊಡಬೇಕು, ಫಾಲಿಯರ್ ಸ್ಪ್ರೇ ಕೊಡಬೇಕು, ಕಳೆ ನಿರ್ವಹಣೆಯನ್ನು ಮಾಡಬೇಕು. ಈ ವರ್ಷ ಅಂತೂ ಮಳೆ ಶುರುವಾಗಲಿಲ್ಲ, ನೀರಾವರಿ ವ್ಯವಸ್ಥೆ ಕೂಡ ಮಾಡಬೇಕಾಗಿ ಬಂದಿದೆ. ಇವತ್ತು ಮೇ 31ನೇ ತಾರೀಕು. ಕಳೆದ ವರ್ಷ ಈ ಸಮಯದಲ್ಲಿ ಒಳ್ಳೆ ಮಳೆಗಾಲ ಶುರುವಾಗಿತ್ತು. ಈ ವರ್ಷ ಮಳೆ ಒಂದು 15 ದಿನ ಹಿಂದೆ ಬಂದಿತ್ತಷ್ಟೇ ಹೊರತು ಈಗ ನೀರಾವರಿ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಆ ಸಮಯದಲ್ಲಿ ಮಳೆ ಬಂದ ಕಾರಣ ಸಂಪೂರ್ಣವಾಗಿ ಕಳೆ ಕೂಡ ಬಂದಿದೆ. ಅದರ ನಿರ್ವಹಣೆ ಅಂತೂ ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ ಕಾಳುಮೆಣಸು ಇದ್ದ ತೋಟದಲ್ಲಿ ವೀಡ್ ಕಟರ್ ನಾವು ತುಂಬಾ ಯೂಸ್ ಮಾಡಿದ ಕೂಡಲೇ ಆ ಕಡ್ಡಿಗಳೆಲ್ಲ, ಕಲ್ಲು ಏನಾದ್ರೂ ಇದ್ರೆ ಅದು ಗಿಡಗಳಿಗೆ ರಟ್ಟಿ ಸಣ್ಣ ಬಳ್ಳಿ ಅಂತ ಆದ್ರೆ ತುಂಬಾ ಡ್ಯಾಮೇಜ್ ಆಗ್ತದೆ, ಎಲೆಗಳು ಚಿಗುರೆಲ್ಲ ತುಂಡಾಗ್ತದೆ. ಹಾಗಾಗಿ ಕೈಯಲ್ಲಿ ನಾವು ತೆಗಿಬೇಕಾಗ್ತದೆ. ಇಲ್ಲಿ ನೋಡ್ಬೋದು ನೀವು, ನಾನು ವೀಡ್ ಮ್ಯಾಟ್ ಹಾಕಿದ್ದೇನೆ, ಆದ್ರೂ ಕೂಡ ಅದು ತುಂಬಾ ಅಗಲ ಇಲ್ಲ. ಈ ಜಾಗದಲ್ಲಿ ಹೇಗಿದ್ರು ಕಳೆ ಬರುವುದಿಲ್ಲ, ಆದ್ರೆ ಅದರ ಸುತ್ತ ಉಂಟಲ್ಲ ಕಳೆ ಬರುವ ಕಾರಣ ಇದಕ್ಕೆ ಕೊಟ್ಟ ಗೊಬ್ಬರ ಎಲ್ಲ ಅದೇ ಹೀರಿಕೊಳ್ಳುತ್ತದೆ. ಹಾಗಾಗಿ ತೊಂದರೆ. ಮತ್ತೆ ನಾವು ತೋಟದಲ್ಲಿ ಹೋಗ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಇಲ್ಲಿ ಹನಿ ನೀರಾವರಿ ವ್ಯವಸ್ಥೆ ಮಾಡಿದ್ದೇನೆ, ಒಂದೊಂದು ಡ್ರಿಪ್ಪರ್ ಕೊಟ್ಟದ್ದು, ವೀಡ್ ಮ್ಯಾಟ್ ಹಾಕಿ ಅದಕ್ಕೊಂದು ಕಲ್ಲಿಟ್ಟಿದ್ದೇನೆ. ಈ ಜಾಗದಲ್ಲಿ ಎಂತ ತೊಂದರೆ ಬರುವುದಿಲ್ಲ, ಆದ್ರೂ ಕೂಡ ನಾವು ಕಳೆ ನಿರ್ವಹಣೆಯನ್ನು ಮಾಡಲೇಬೇಕಾಗ್ತದೆ. ಇದೀಗ ಕುಂಭಕಲ್ ತಳಿಯ ಕಾಳುಮೆಣಸಿನ ಬಳ್ಳಿ, ಒಂದು ಪೈಪಿಗೆ ಒಂದು ಗಿಡವನ್ನು ಮಾತ್ರ ನಾನು ನೆಟ್ಟದ್ದು. ತುಂಬಾ ಚೆನ್ನಾಗಿ ಬಂಬಲವಾಗಿ ಬಂದಿದೆ, ಕೆನಾಪಿ ಚೆನ್ನಾಗಿ ಬಂದಿದೆ. ಈಗಾಗಲೇ ಇಳುವರಿ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು, ಹೂ ಗೆರೆಗಳು ಬಂದಿದೆ ಇಲ್ಲೆಲ್ಲ ನೋಡಿ. ಇದೀಗ ಕರೆಕ್ಟ್ 9 ತಿಂಗಳಾಯ್ತು. ನಾನು ಕಳೆದ ವರ್ಷ ಆಗಸ್ಟ್ 28ಕ್ಕೆ ನೆಟ್ಟದ್ದು. ಇವತ್ತು ಮೇ 31. 9 ತಿಂಗಳಿನಲ್ಲೇ ಚೆನ್ನಾಗಿ ಬೆಳವಣಿಗೆ ಬಂದಿದೆ. ಈಲ್ಡಿಂಗ್ ಬ್ರಾಂಚಸ್ ಚೆನ್ನಾಗಿ ಬಂದಿದೆ, ಗೆರೆಗಳು ಕೂಡ ಬರ್ತಾ ಇದೆ. ಈಗ ಫಾಲಿಯರ್ ಸ್ಪ್ರೇ ಮಾಡ್ಲಿಕ್ಕೆ ಸಣ್ಣ ಗಿಡಗಳಿಗೆಲ್ಲ ಇದು ಬ್ಯಾಟ್ರಿ ಸ್ಪ್ರೇಯರ್ ತುಂಬಾ ಉಪಯೋಗ ಆಗ್ತದೆ. ಬೆನ್ನಿಗೆ ಕಟ್ಟಿಕೊಂಡ್ರೆ ಆಯ್ತು, ಇದನ್ನು ಆನ್ ಮಾಡಿ ಮಿಸ್ಟ್ ಟೈಪ್ ಅಲ್ಲಿ ಮಾಡಿ ಹೀಗೆ ಸ್ಪ್ರೇ ಮಾಡಿದ್ರೆ ಆಯ್ತು. ನೋಡಿ ಈ ರೀತಿ ಮಾಡಿ ಬುಡಕ್ಕೆ ಕೂಡ ಸ್ವಲ್ಪ ಹಾಕಿದ್ರೆ ಆಯ್ತು. ನಾವು ಬೋರ್ಡ್ ಸ್ಪ್ರೇ ಕೂಡ ಇದರಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಹೀಗೆ ಮಾಡಿದ್ರೆ ಆಯ್ತು. ಕಾಳುಮೆಣಸಿನ ಬಳ್ಳಿಯಲ್ಲಿ ಟಾಪ್ ಶೂಟ್, ಈಲ್ಡಿಂಗ್ ಬ್ರಾಂಚಸ್, ರನ್ನರ್ ಇದರ ವಿಶೇಷತೆ ಏನಂತ ಹೇಳಿ ನೋಡುವ. ಇಲ್ಲಿ ನೋಡಿ, ಮೇಲೆ ಹೋಗುವಂತ ಸೀದಾ ಮೇಲೆ ಹೋಗ್ತದಲ್ಲ ಅದನ್ನು ಟಾಪ್ ಶೂಟ್ ಅಂತ ಹೇಳುವಂಥದ್ದು. ಅದರಿಂದ ಸೈಡ್ ಎಲ್ಲ ಈಲ್ಡಿಂಗ್ ಬ್ರಾಂಚಸ್ ಬರುವಂಥದ್ದು. ಈ ಟಾಪ್ ಶೂಟ್ ಅನ್ನು ಒಂದಿಷ್ಟು ಉದ್ದ ಇಟ್ಟು ನಾವು ಕಟ್ ಮಾಡಿ ನೆಟ್ರೆ ತುಂಬಾ ಈಲ್ಡಿಂಗ್ ಬ್ರಾಂಚಸ್ ತನ್ನಿಂದ ತಾನಾಗಿಯೇ ಬರ್ತದೆ. ಅದು ಟಾಪ್ ಶೂಟಿನ ವಿಶೇಷತೆ. ಮತ್ತೆ ಬೆಳವಣಿಗೆ ಕೂಡ ಸ್ಪೀಡ್, ಈಲ್ಡ್ ಕೂಡ ಸ್ಪೀಡ್ ಆಗಿ ಬರ್ತದೆ. ಇನ್ನೊಂದು, ಈ ಈಲ್ಡಿಂಗ್ ಬ್ರಾಂಚಸ್ ಅಂತ ಹೇಳಿದ್ರೆ ಟಾಪ್ ಶೂಟ್ ಇಂದ ಹೊರಗೆ ಬರುವಂತಹ ಗೆಲ್ಲುಗಳು, ಇದರಲ್ಲಿ ಗೆರೆ ಬರುವಂಥದ್ದು. ಇಲ್ಲಿ ನೋಡಿ, ಇದೆಲ್ಲ ಈಲ್ಡಿಂಗ್ ಬ್ರಾಂಚಸ್ ನೋಡಿ, ಇದರಲ್ಲಿ ಗೆರೆ ಬರ್ತದೆ ನೋಡಿ, ಇಲ್ಲೆಲ್ಲ ಹೂ ಆಗ್ತದೆ. ಇದು ಜಾಸ್ತಿ ಬಂದಷ್ಟು ನಮಗೆ ಇಳುವರಿ ಜಾಸ್ತಿ, ಈಲ್ಡಿಂಗ್ ಬ್ರಾಂಚಸ್ ಜಾಸ್ತಿ ಬಂದಷ್ಟು ಇಳುವರಿ ಜಾಸ್ತಿ. ಕೆಲವು ಬಳ್ಳಿಗಳಿದೆ ನೋಡಿ, ಅದರಲ್ಲಿ ಈಲ್ಡಿಂಗ್ ಬ್ರಾಂಚಸ್ ಕಡಿಮೆ ಇರುವಂತದ್ದು, ಅದರಲ್ಲಿ ಇಳುವರಿ ಕಡಿಮೆ ಆಗ್ತದೆ. ಅಷ್ಟಾಗುವಾಗ ನಾವು ಚಿವುಟಿ ಅದನ್ನು ಹೆಚ್ಚು ಈಲ್ಡಿಂಗ್ ಬ್ರಾಂಚಸ್ ಬರುವ ಹಾಗೆ ಮಾಡ್ಲಿಕ್ಕೆ ಆಗ್ತದೆ, ಹೆಚ್ಚು ಗೆಲ್ಲುಗಳು ಬರ್ತದೆ. ಇನ್ನು ಕೆಳಗೆ ಈ ಗಿಡದ ಬುಡದಿಂದ ಹೀಗೆ ಓಡುವ ಒಂದು ಬಳ್ಳಿ ಬರ್ತದೆ, ಇದನ್ನು ರನ್ನರ್ ಅಂತ ಹೇಳ್ತಾರೆ. ಹೆಸರೇ ಹೇಳುವ ಹಾಗೆ ಇದು ಓಡ್ತದೆ ನೆಲದಲ್ಲಿ. ಇದನ್ನು ಹೆಚ್ಚು ಓಡ್ಲಿಕ್ಕೆ ಬಿಡಬಾರ್ದು. ಯಾವ ಸಮಯದಲ್ಲಿ? ಮಳೆಗಾಲದಲ್ಲಿ. ಯಾಕಂತ ಹೇಳಿದ್ರೆ ಇದು ದೂರ ಹೋದಷ್ಟು ಗಿಡಗಳಿಗೆ ರೋಗವನ್ನು ಹಿಡ್ಕೊಂಡು ಬರ್ತದೆ. ಇದೆಲ್ಲೆಲ್ಲಿ ಹೋಗಿ ರೋಗ ಇರುವ ಜಾಗಕ್ಕೆ ಹೋಗಿ ಇದರಿಂದ ಗಿಡಕ್ಕೆ ರೋಗ ಬರ್ತದೆ. ಹಾಗಾಗಿ ನಾವು ಇದನ್ನು ಇಷ್ಟು ಉದ್ದ ಎಲ್ಲ ಬಂದ್ರೆ ಇದನ್ನು ಮೇಲೆಗೆ ಕಟ್ಟಬೇಕು, ಇದರಲ್ಲಿ ಈಲ್ಡ್ ಬರ್ತದೆ. ಅಥವಾ ನಾವು ಗಿಡಗಳನ್ನು ಮಲ್ಟಿಪ್ಲೈ ಮಾಡಲಿಕ್ಕೆ ಕೂಡ ಇದನ್ನು ಉಪಯೋಗ ಮಾಡ್ಬೋದು. ಇದನ್ನು ಒಂದಿಷ್ಟು ಇಟ್ಟುಕೊಂಡು ಕಟ್ ಮಾಡಿ ಒಂದು ತೊಟ್ಟೆಗೆ ಮಣ್ಣು ಹಾಕಿ, ಏನಾದರೂ ಫರ್ಟಿಲೈಸರ್ ಕೊಟ್ಟು ಮಣ್ಣು ಹಾಕಿ ಇದನ್ನು ಊರಿ ಬಿಟ್ರೆ ಇದು ಬೇರು ಬರ್ತದೆ. ಅಥವಾ ಇಲ್ಲಿಗೆ ನಾವು, ಇಲ್ಲಿ ನೋಡಿ ಬೇರು ಬಂದಿದೆ ನೋಡಿ, ಇದರಲ್ಲಿ ಆಲ್ರೆಡಿ ಚೆನ್ನಾಗಿ ಬೇರು ಬಂದಿದೆ. ಈ ಜಾಗದಲ್ಲಿ ನಾವು ರೂಟ್ ಬಾಲ್ ಹಾಕಿಟ್ರೆ ಆ ಜಾಗದಲ್ಲಿ ಚೆನ್ನಾಗಿ ಬೇರು ಬಂದು ನಾವು ಸ್ವಲ್ಪ ದಿನದ ನಂತರ ಗಿಡವನ್ನು ನೆಡ್ಲಿಕ್ಕೆ ತುಂಬಾ ಉಪಯೋಗ ಆಗ್ತದೆ.
ಇದು ಕೂಡ ನಾವು ಗಿಡವನ್ನು ಮಲ್ಟಿಪ್ಲೈ ಮಾಡಲಿಕ್ಕೆ, ಹೆಚ್ಚು ಗಿಡಗಳನ್ನು ನೆಡಲಿಕ್ಕೆ ಸಹಾಯಕಾರಿ. ಆದ್ರೆ ಇದನ್ನು ಮಳೆಗಾಲದಲ್ಲಿ ಹೆಚ್ಚು ಓಡ್ಲಿಕ್ಕೆ ಬಿಡಬಾರದು. ಇದೇ ರೀತಿ ನಾವು ತೋಟವನ್ನು ನೋಡ್ತಾ ಇರಬೇಕು, ಆಚೆ ಈಚೆ ಎಲ್ಲ ಓಡ್ಲಿಕ್ಕೆ ಬಿಡಬಾರದು. ಆದ್ರೆ ಇದು ಎಲ್ಲ ಈಲ್ಡಿಂಗ್ ಬ್ರಾಂಚಸ್, ಇದು ರನ್ನರ್. ಇದು ಇಷ್ಟು ಸಣ್ಣ ಬಂದ ಕೂಡಲೇ ನಾವು ಮೇಲೆ ಎತ್ತಿ ಕಟ್ಲಿಕ್ಕೆ ನೋಡಬಾರ್ದು, ಸ್ವಲ್ಪ ಉದ್ದ ಬರ್ಬೇಕು. ಯಾಕಂತ ಹೇಳಿದ್ರೆ ಬುಡದಿಂದ ಹೀಗೆ ಮಾಡಿದ ಕೂಡಲೇ ಅಲ್ಲಿ ಎಳತಿರ್ತದಲ್ವಾ, ತುಂಡಾಗುವ ಸಾಧ್ಯತೆ ಇದೆ. ಸ್ವಲ್ಪ ಒಂದಿಷ್ಟು ಉದ್ದ ಎಲ್ಲ ಬಂದ ನಂತರ ಇದನ್ನು ಮೇಲೆ ಇಟ್ಟು ಕಟ್ಟಿಕೊಂಡ್ರೆ ಆಯ್ತು. ರನ್ನರ್ ಬಂದ್ರೆ ನಮ್ಗೆ ಗಿಡ ಬೇಡ ಅಂತಿದ್ರೆ ನಾವು ಕಟ್ಟಿಕೊಂಡಿದ್ರೆ ಆಯ್ತು, ಜಾಗ ಇದ್ರೆ. ಇದು ತುಂಬಾ ಅಲ್ಲದೆ ಸುಮಾರು ಕೆನೋಪಿ ಬಂದ್ರೆ ಪುನಃ ಪುನಃ ನಾವು ಕಟ್ಟಬೇಕಾದ ಅಗತ್ಯ ಇಲ್ಲ. ಇದನ್ನು ಕಟ್ ಮಾಡಿ ನಾವು ಮಲ್ಟಿಪ್ಲೈ ಮಾಡ್ಲಿಕ್ಕೆ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ. ಇನ್ನೊಂದು ಬುಷ್ ಪೇಪರ್ನ ಬಗ್ಗೆ ನೀವೆಲ್ಲ ಕೇಳಿದಿರಿ. ಬುಷ್ ಪೇಪರ್ ಬೇರೆ ಅಂತಲ್ಲ, ಈ ಈಲ್ಡಿಂಗ್ ಬ್ರಾಂಚ್ ಉಂಟಲ್ಲ ಅದನ್ನು ಕಟ್ ಮಾಡಿ ತೊಟ್ಟೆಯಲ್ಲಿ ಅಥವಾ ದೊಡ್ಡ ಪಾಟಲ್ಲಿ ಹಾಕಿದ್ರೆ ಅದೇ ಬುಷ್ ಪೇಪರ್. ಅದು ವರ್ಷ ಪೂರ್ತಿ ಬಿಡ್ತಾನೆ ಇರ್ತದೆ. ನಾವು ಮನೆಯ ತಾರಸಿಯಲ್ಲಿ ಅಥವಾ ಸ್ವಲ್ಪ ಜಾಗ ಇದ್ರೆ ಬುಷ್ ಪೇಪರ್ ತುಂಬಾ ಉಪಯೋಗ. ತುಂಬಾ ನಾವು ಬೆಳೆಸುದಿದ್ರೆ ಅಷ್ಟು ವರ್ತ್ ಅಲ್ಲ, ಯಾಕಂತ ಹೇಳಿದ್ರೆ ಅದನ್ನು ಕೊಯ್ಲು ಮಾಡುದು ಎಲ್ಲ ತುಂಬಾ ಕಿರಿಕಿರಿ ಆಗ್ತದೆ. ಇದನ್ನೇ ಇದೆಲ್ಲ ಈಲ್ಡಿಂಗ್ ಬ್ರಾಂಚಸ್ ನೋಡಿ, ಇದೆಲ್ಲ ಬೇರು ಬಂದ ಜಾಗದಲ್ಲಿ ಅಥವಾ ಅದಕ್ಕೆ ನಾವು ಏನಾದ್ರು ರೂಟ್ ಬಾಲ್ ಏನಾದ್ರು ಹಾಕಿ ಕಟ್ ಮಾಡಿದ್ರೆ ಅದನ್ನೇ ಬುಷ್ ಪೇಪರ್ ಆಗಿ ನಾವು ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಿ ನೋಡಿ ಕಾಳುಮೆಣಸಿನ ಬಳ್ಳಿ ಮೇಲೆ ತನಕ ತಲುಪಿ ಆಯ್ತು. ನಾನು ಈಗಾಗಲೇ ಮೇಲೆ ಜಾಯಿಂಟ್ ಮಾಡಬೇಕಿತ್ತು, ಸ್ವಲ್ಪ ಟೈಮ್ ಲೇಟ್ ಆಯ್ತು. ಈಗ ಇದಕ್ಕೆ PVC ಪೈಪ್ ಇದೊಂದು 5.5 ಫೀಟಿನಷ್ಟಿದೆ. ಇದರ ಮೇಲೆ ಪುನಃ ಅಷ್ಟೇ ಕೊಡಬೇಕು ನಾವು. ಮೊದಲು ಇದನ್ನು ತೂತು ಮಾಡುವಂಥದ್ದು. ತೂತು ಮಾಡಿದ ನಂತರ ರಾಡ್ ಹಾಕುದು. ನಾನು 8 mm ರಾಡ್ ಯೂಸ್ ಮಾಡಿದ್ದೇನೆ, ಹೀಗೆ ಕ್ರಾಸ್ ಅಲ್ಲಿ. ಯಾಕೆಂತ ಹೇಳಿದ್ರೆ ಈ ಕಾಳುಮೆಣಸಿನ ಬಳ್ಳಿ ಮೇಲೆ ತನಕ ಮುಟ್ತದಲ್ಲ, ಅದನ್ನು ಪುನಃ ಇದಕ್ಕೆ ಇಳಿಸಿ ಬಿಟ್ರೆ ಸುಲಭವಾಗಿ ಅದಕ್ಕೆ ಗ್ರಿಪ್ ಸಿಗ್ತದೆ. ಇದರಲ್ಲಿ ಬೇರೆ ಎಂತ ಗ್ರಿಪ್ ಇರುದಿಲ್ಲ ಅಲ್ಲ, ಅದಕ್ಕೋಸ್ಕರ ಕ್ರಾಸ್ ಟೈಪಲ್ಲಿ ಪ್ಲಸ್ ಟೈಪಲ್ಲಿ ಹಾಕಿದ್ರೆ ಆಯ್ತು. ಮತ್ತೆ ಗಮ್ ಹಾಕಿ ಇದರ ಮೇಲೆ ಅಂಟಿಸಿ ಬಿಟ್ರೆ ಆಯ್ತು. ಮಳೆಗಾಲ ಹತ್ರ ಬಂದಾಗೆ ಮುಖ್ಯವಾಗಿ ಮಾಡಬೇಕಾದಂತ ಕೆಲಸ ಹೇಳಿದ್ರೆ ಕಾಳುಮೆಣಸಿನ ಬಳ್ಳಿಯ ಬುಡವನ್ನು ಕ್ಲೀನ್ ಇಟ್ಟುಕೊಳ್ಳುವಂಥದ್ದು, ಮತ್ತೆ ಮಣ್ಣನ್ನು ಏರಿಸಿ ಇಡುವಂಥದ್ದು. ಇದು ಓನ್ ರೂಟೆಡ್ ಅಂದ್ರೆ ಕಸಿ ಕಾಳು ಮೆಣಸಲ್ಲ, ಹಿಪ್ಪಲ್ಲಿ ಗ್ರಾಫ್ಟೆಡ್ ಅಲ್ಲ. ಅಷ್ಟಾಗುವಾಗ ಇಲ್ಲಿ ನೀರು ನಿಂತ್ರೆ ರೋಗ ಬರುವಂತ ಸಂಭವ ಜಾಸ್ತಿ. ಹಾಗಾಗಿ ಸ್ವಲ್ಪ ಎತ್ತರ ಮಾಡಿಡ್ಬೇಕು. ಇಷ್ಟ ಎತ್ತರ ಆಗುವಾಗ ಅದರ ಬೇರುಗಳೆಲ್ಲ ಒಂದಷ್ಟು ದೂರದಲ್ಲಿ ಇರ್ತದೆ, ಆದ್ರೂ ಕೂಡ ಆದಷ್ಟು ಇಲ್ಲಿ ನೀರು ನಿಲ್ಲದಂತೆ ನಾವು ವ್ಯವಸ್ಥೆ ಮಾಡ್ಬೇಕಾಗ್ತದೆ. ಮತ್ತು ಮಣ್ಣನ್ನೆಲ್ಲ ಕೆತ್ತಿ ಹೀಗೆ ಮೇಲೆ ಮಾಡುವಾಗ ಬೇರುಗಳಿಗೆ ತೊಂದರೆ ಆಗದಂತೆ ನೋಡ್ಬೇಕು. ಆದಷ್ಟು ಹೊರಗಿಂದ ಮಣ್ಣು ತಂದ್ರೆ ಒಳ್ಳೇದು ಅಂತ ಹೇಳಿ ನನ್ನ ಅನಿಸಿಕೆ. ಈ ರೀತಿ ಇಷ್ಟು ಮೇಲೆ ಇದ್ರೆ ರೋಗ ಬರುವಂತ ಸಾಧ್ಯತೆ ತುಂಬಾ ಕಡಿಮೆ ಆಗ್ತದೆ. ವೀಡ್ ಮ್ಯಾಟ್ ಎಲ್ಲ ಇದ್ರೆ ಒಳ್ಳೇದು, ಇರದಿದ್ರು ದೊಡ್ಡ ಸಮಸ್ಯೆ ಏನಿಲ್ಲ. ಆದ್ರೂ ಹುಲ್ಲನ ಪರಿಹಾರಕ್ಕಾಗಿ ಹುಲ್ಲು ಹೆಚ್ಚು ಬರದಂತೆ ವೀಡ್ ಮ್ಯಾಟ್ ಹಾಕಿದ್ರೆ ಒಳ್ಳೇದು ಅಂತ ಹೇಳಿ ನನ್ನ ಅಭಿಪ್ರಾಯ. ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮಗಳಿರೋ ಜೊತೆಗೆ ಹಂಚಿಕೊಳ್ಳಿ. ನಮಸ್ತೆ.